ಫ್ರಂಟ್ ನಾನು ಫ್ರಂಟ್ ಓಪನ್ ಇರೋ ಕಡೆ ಬ್ಯಾಕ್ ಮಾರ್ಕ್ ಮಾಡಿದ್ದೀನಿ. ಕ್ಲೋಸ್ ಇರೋ ಕಡೆ ಶೋಲ್ಡರ್ ತೊಗೊಳ್ಳೋಣ. ಶೋಲ್ಡರ್ ಬ್ಯಾಕಲ್ಲಿ ನಾನು 7 ಇಂಚಸ್ ತೊಗೊಂಡಿದ್ದೆ. ಫ್ರಂಟಲ್ಲಿ 1 ಇಂಚ್ ಮೈನಸ್ ಮಾಡಿ 6 ಇಂಚಸ್ ನಾನು ತೊಗೊತಾ ಇದ್ದೀನಿ. -6 ಇಂಚ್ ಶೋಲ್ಡರ್ 6 ಇಂಚ್. ಸೇಮ್ ಬ್ಯಾಕಲ್ಲಿ 1.5 ಇಂಚ್ ಶೋಲ್ಡರ್ ಕೊಟ್ಟಿದ್ದೆ. ಫ್ರಂಟಲ್ಲೂ 1.5 ಇಂಚ್. ಕೆಳಗೆ 1/2 ಇಂಚಷ್ಟು ಡೌನ್ ಮಾಡ್ತಾ ಇದ್ದೀನಿ. ಇಲ್ಲಿಂದ ಆರ್ಮಲ್ ಲೆಂತ್ ಬಂದು ನಾನು 4 3/4ಗೆ ಒಂದು ಮಾರ್ಕ್ ಮಾಡ್ತಾ ಇದ್ದೀನಿ. ಇಲ್ಲಿಗೆ ನಾನು ಫ್ರಂಟ್ ಕ್ರಾಸ್ ತೊಗೋಬೇಕಲ್ವಾ, ಫ್ರಂಟ್ ಕ್ರಾಸ್ಗೆ ನಾನು 4 3/4ಗೆ ಮಾರ್ಕ್ ಮಾಡ್ತಾ ಇದ್ದೀನಿ. 4 3/4 ಅಂದರೆ 475ಗೆ ಒಂದು ಮಾರ್ಕ್ ಮಾಡ್ತಾ ಇದ್ದೀನಿ. ಓಕೆ, ಈಗ ಈ ಸೆಂಟ್ರಿಂದ ಹಿಡಿದು 8 1/2ಗೆ ಒಂದು ಮಾರ್ಕ್, 10 1/2ಗೆ ಒಂದು ಮಾರ್ಕ್, 13 1/2ಗೆ ಒಂದು ಮಾರ್ಕ್, 16 1/2ಗೆ ಒಂದು ಮಾರ್ಕ್. ಟೋಟಲ್ ನಾನು 1 2 3 4 ಮಾರ್ಕ್ ಮಾಡಿದ್ದೀನಿ. ಈಗ ಫಸ್ಟ್ ನೆಕ್ ಫಿನಿಶ್ ಮಾಡೋಣ. ಇಲ್ಲಿಂದ 275ಗೆ ಒಂದು ಮಾರ್ಕ್ ಮಾಡ್ತೀನಿ. ಇಲ್ಲಿಂದ ನೆಕ್ ಶೇಪ್ನ ನಾನು ಡ್ರಾ ಮಾಡ್ತಾ ಇದ್ದೀನಿ. ಓಕೆ, ಇದು ಇಷ್ಟು ಫಿನಿಶ್ ಆಯಿತು. ನೆಕ್ಸ್ಟ್ ಇಲ್ಲಿಂದ ಚೆಸ್ಟ್ ಪಾಯಿಂಟ್ ನಾನು 4 ಇಂಚಸ್ ಮಾರ್ಕ್ ಮಾಡಿ 1.5 ಇಂಚಷ್ಟು ನಾನು ಇಲ್ಲಿ ನಾನು ಮಾರ್ಕ್ ಕಟ್ ಮಾಡಬಿಟ್ಟು, ಯಾಕಂದರೆ ನಾನು ಇಲ್ಲಿ ಕಟ್ಟಿಂಗ್ ಮಾಡಬೇಕಂದ್ರೆ ಇಲ್ಲಿ 1/2 ಇಂಚ್ ನಮಗೆ ಬೇಕಾಗುತ್ತೆ, ಕಚ್ಚಾ ಬೇಕಾಗುತ್ತಲ್ವ, ಅದರಿಂದ. ಓಕೆ, ಈಗ ನನಗೆ ರೆಡಿ ಆಯಿತು. ಇಲ್ಲಿ ನಾನು ಚೆಸ್ಟಿಂದ ನಾನು ಮಾರ್ಕಿಂಗ್ ನಿಮ್ಗೆ ಹೇಳ್ಕೊಡ್ತೀನಿ. ಇಲ್ಲಿ ಬ್ಯಾಕಲ್ಲಿ ನಾವು ಅಪ್ಪರ್ ಚೆಸ್ಟ್ ಬಂದು 34 ಇದೆ, ಅಪ್ಪರ್ ಚೆಸ್ಟ್ 34 ಇದೆ, ಚೆಸ್ಟ್ 36 ಇದೆ. ಅದಕ್ಕೆ ನಾನೇನು ಮಾಡಿದ್ದೀನಿ, ಚೆಸ್ಟಲ್ಲಿ ನಾನು ಬಾಡಿ ಮೆಜರ್ಮೆಂಟ್ ತೊಗೊಂಡಿರೋದ್ರಿಂದ ಚೆಸ್ಟಲ್ಲಿ 36 ಇರೋ ಚೆಸ್ಟ್ಗೆ 2 ಇಂಚಷ್ಟು ಲೂಸಿಂಗ್ ಆ್ಯಡ್ ಮಾಡ್ತಾಯಿದ್ದೀನಿ. ಟೋಟಲ್ ನನಗೆ 38 ಇಂಚ್ ಫ್ರಂಟ್ ಬರಬೇಕು. ಇದು ಫ್ರಂಟ್. ನಾನು ಬ್ಯಾಕಲ್ಲಿ 2 ಫೋಲ್ಡಿಂಗ್ ಮಾಡಿದ್ದೀನಿ. ಇದರಲ್ಲಿ ಇವಾಗ ಚೆಸ್ಟು ಅದೇ ಮಾರ್ಕಿಂಗಲ್ಲಿ ಬ್ಯಾಕಲ್ಲಿ ಎಷ್ಟು ಚೆಸ್ಟಲ್ಲಿ ಬರ್ತಿದೆ ಅದು ಚೆಕ್ ಮಾಡೋಣ. ಇಲ್ಲಿಂದ ಮಾರ್ಕಿಂಗಿಂದ ನಮಗೆ 8 3/4 ಬಂದಿದೆ. ಇದನ್ನು ನಾನು 8 3/4ನ 2 ಭಾಗ ಮಾಡಿದಾಗ ನನಗೆ 17 1/2 ಬರುತ್ತೆ. ಈ 17 1/2 ನನಗೆ ಚೆಸ್ಟಲ್ಲಿ 38ಅಲ್ಲಿ 17 1/2 ನಾನು ಮೈನಸ್ ಮಾಡಬೇಕು, ಯಾಕಂದರೆ ಬ್ಯಾಕಲ್ಲಿ ನನಗೆ ಬಂದಿರೋದು 17 1/2. ಈಗ ನನಗೆ ಫ್ರಂಟ್ ಮಾರ್ಕಿಂಗ್ ಫ್ರಂಟ್ ಚೆಸ್ಟ್ ಇರೋದು 38 ಇರೋದ್ರಿಂದ ನನಗೆ ಚೆಸ್ಟ್ ಬಂದು 38 ಇದೆ. ಅದರಲ್ಲಿ ಬ್ಯಾಕಲ್ಲಿ ಬಂದಿರುವಂಥ 17 1/2ನ ಮೈನಸ್ ಮಾಡಿದ್ರೆ 20 1/2 ಬರಬೇಕು. ಚೆಸ್ಟಲ್ಲಿ 20 1/2 ಬರಬೇಕು. ಈ 20 1/2ಗೆ ನಾನು 2 ಭಾಗ ಮಾಡ್ತಾಯಿದ್ದೀನಿ. ಹಾಗೆ ನನಗೆ ಎಷ್ಟು ಬರುತ್ತೆ, 10 25. ಈ 10 25 ನನಗೆ ಫ್ರಂಟಲ್ಲಿ ಬರಬೇಕು. ಎಲ್ಲರೂ 4 ಡಿವೈಡ್ ಮಾಡ್ತಾರೆ. ನಾನು ಫ್ರಂಟ್ ಸಪ್ರೇಟ್ ಬ್ಯಾಕ್ ಸಪ್ರೇಟ್ ಕಟಿಂಗ್ ಮಾಡ್ತಾಯಿದ್ದೀನಿ. ಇಲ್ಲಿಂದ ನನಗೆ 10.25 ಬರಬೇಕು. ಇಲ್ಲಿಂದ 4 ಇಂಚಸ್. ಈ 4ನ ಈ 1 ಇಂಚಸ್ ಮೈನಸ್ ಮಾಡಿ ಈ 4ನ ಇಲ್ಲಿಂದ ಇಟ್ಟು ಕಂಟಿನ್ಯೂ ಮಾಡಿದ್ರೆ ನನಗೆ 10 1/2 ನಾನು ಇಲ್ಲಿ ಬರ್ತದೆ. ನನಗೆ ಬೇಕಾಗಿರೋದು 10.2. ಓಕೆ, ಈ 10.2ನ ನಾನು ಲೈನ್ ಮಾಡ್ತಿದ್ದೀನಿ. ಓಕೆ, ನನಗೆ ಇಲ್ಲಿಗೆ 10.2 ಚೆಸ್ಟ್ ನನಗೆ ಮಾರ್ಕಿಂಗ್ ಸಿಕ್ಕಿದೆ. ಫಸ್ಟ್ ಒನ್ ನಾನು ಚೆಸ್ಟ್ ಮಾರ್ಕಿಂಗ್ ಮಾಡಿದ್ದೀನಿ.
ಓಕೆ. ಸೆಕೆಂಡ್ಗೆ ಈಗ ಇದೇ ಲೈನಲ್ಲಿ ನಾನು ಹೇಗೆ ಲೈನ್ ಹಾಕಿದ್ದೀನೋ ಹಾಗೆ ಒಂದು ಲೈನ್ನ ಎಕ್ಸ್ಟ್ರಾ ಡ್ರಾ ಮಾಡ್ತೀನಿ. ಓಕೆ. ಚೆಸ್ಟ್ ಲೈನ್ ಸೆಂಟರ್ ಲೈನಿಂದ ನಾನು ಸ್ಟ್ರೈಟ್ ಲೈನನ್ನು ಹಾಕಿದ್ದೀನಿ. ನನಗೆ ಎಷ್ಟು ಚೆಸ್ಟ್ ಬಂದಿದೆ ಅಲ್ಲಿಂದ ಮಾರ್ಕಿಂಗ್ ಮಾಡಿದ್ದೀನಿ. ನೆಕ್ಸ್ಟ್ ಈಗ ಇಲ್ಲಿಗೆ ನಮ್ಮದು ಡಾಟ್ ಪಾಯಿಂಟ್, ಇಲ್ಲಿಗೆ ನಾವು ಡಾಟ್ ಪಾಯಿಂಟ್ ತೊಗೊಂಡಿದ್ವಿ. ಇದು ನಮ್ಮದು ಡಾಟ್ ಪಾಯಿಂಟ್, ಇದು ನಮಗೆ ಡಾಟ್ ಪಾಯಿಂಟ್. ಓಕೆ. ಈಗ ಆರ್ಮಲ್ ಕ್ರಾಸ್ ನಾವು ತೊಗೊಂಡಿದ್ವಿ. ಇದು ಫಸ್ಟು ಇಲ್ಲಿಂದ ಆರ್ಮಲ್ ಚೆಕ್ ಮಾಡಬೇಕು ಎಷ್ಟು ಬಂದಿದೆ ಅಂತ. ನನಗೆ 575 ಬಂದಿದೆ. ಓಕೆ. ಈ 575 ಇಲ್ಲೂ 575 ಬರಬೇಕು. 575ಗೆ ಒಂದು ಮಾರ್ಕಿಂಗ್ ಮಾಡ್ತೀನಿ. ಇಲ್ಲಿ ನಾನು ಈ ಪಾಯಿಂಟಿಂದ ಈ ಪಾಯಿಂಟ್ಗೆ 2.5 ಇಂಚಷ್ಟು ಡಿಫ್ರೆಂಟ್ ಇದೆ. 2.5 ಇಂಚಷ್ಟು ಇಷ್ಟ ನಾನು ತೊಗೊಂಡಿದ್ದೀನಿ. ಇಲ್ಲಿಂದ 1 ಪಾಯಿಂಟ್ ಅಷ್ಟು ಗ್ಯಾಪ್ ನಾನು ತೊಗೊಂಡಿದ್ದೀನಿ. ಓಕೆ. ಇವಾಗ ಫಸ್ಟು ಇದು ನಾವು ಕಂಪ್ಲೀಟ್ ಮಾಡೋಣ. ಇಲ್ಲಿಂದ ಇಲ್ಲಿಗೆ 675 ಆಯಿತು. ಓಕೆ. ಇಲ್ಲಿಂದ ಒಂದು ಸ್ಟ್ರೈಟ್ ಲೈನ್. ಓಕೆ. ಇಲ್ಲಿಗೆ. ಓಕೆ. ಈಗ ನಾವು ಆರ್ಮಲ್ ಲೈನ್ ತೊಗೋಬೇಕಾಗುತ್ತೆ. ಈ ಶೋಲ್ಡರ್ ನಮಗೆ ಇಲ್ಲಿಂದ ಎಷ್ಟು ಬಂದಿದೆ, ಶೋಲ್ಡರ್ ಇಲ್ಲಿಂದ ಶೋಲ್ಡರ್ ಲೆಂತ್ ಬಂದು ನಾನು 7 ಇಂಚಸ್ಗೆ ಒಂದು ಮಾರ್ಕ್ ಮಾಡ್ತಾಯಿದ್ದೀನಿ. ಓಕೆ. 7 ಇಂಚಸ್ಗೆ ಒಂದು ಮಾರ್ಕ್ ಮಾಡ್ತಾಯಿದ್ದೀನಿ. ಇಲ್ಲಿಂದ ನಾನು 1/2 ಇಂಚಷ್ಟು ಕೆಳಗೆ, 1/2 ಇಂಚಷ್ಟು ನಾನು ಕೆಳಗೆ ಡೌನ್ ಮಾಡಿ ಇಲ್ಲಿಂದ ನಾನು ಶೇಪ್ನ ಕೊಡ್ತಾಯಿದ್ದೀನಿ. ಓಕೆ. ಈ ಶೇಪ್ ನಮಗೆ ಆರ್ಮೋಲ್ ಶೇಪ್ ಇದು. ಈ ಆರ್ಮೋಲ್ ಶೇಪ್ ನಮಗೆ 8.5 ಬಂದಿದೆಯಾ ಚೆಕ್ ಮಾಡಬೇಕು. ಇಲ್ಲಿಂದ 5 ಬಂದಿದೆ. ಆ 5ನ ಇಲ್ಲಿಂದ ಕಂಟಿನ್ಯೂ ಮಾಡಬೇಕಾಗುತ್ತೆ. ಓಕೆ. ನನ್ನ ಆರ್ಮೋಲ್ 8.5 ಬಂದಿದೆ. ಬ್ಯಾಕಲ್ಲಿ 8.5 ಬಂದಿದೆ, ಫ್ರಂಟಲ್ಲೂ 8.5 ಬಂದಿದೆ. ಇದು ನಾವೀಗ ಓಕೆ. ನೆಕ್ಸ್ಟ್ ಈಗ ಇದು ಶೇಪ್ ಆಯಿತು, ನಮಗೆ ಆರ್ಮೋಲ್ ಶೇಪ್ ಬಂತು. ಈಗ ಅಪ್ಪರ್ ಚೆಸ್ಟ್ನ ನಾವು ಚೆಕ್ ಮಾಡಬೇಕಾಗುತ್ತೆ. ಅಪ್ಪರ್ ಚೆಸ್ಟ್ ನಮಗೆ 8.5 ಬಂದಿದೆಲ್ಲ, ಇದನ್ನು ಇಲ್ಲಿಂದ ಚೆಕ್ ಮಾಡಬೇಕು. ಇಲ್ಲಿಂದ 3.5, ಇಲ್ಲಿಂದ ನಮಗೆ 834 ಬರ್ತಿದೆ. ಅಂದರೆ ಇಲ್ಲಿ ನಮಗೆ 17.5 ಇಂಚ್ ಬರ್ತಿದೆ. ಬಂತಲ್ಲ? ಓಕೆ. ಇದು ಕರೆಕ್ಟಾಗಿ ಇದೆ. ಓಕೆ. ಈ ಶೇಪ್ನ ನಾವು ಹೀಗೆ ಡ್ರಾ ಮಾಡಬೇಕಾಗುತ್ತೆ. ಇಸ್ ಇಟ್ ಕ್ಲಿಯರ್? ಶೇಪ್ ಈಗ ನಮಗೆ ಇಷ್ಟು ಚೆಸ್ಟಿಂದ ಮೇಲೆ ಭಾಗ, ಶೋಲ್ಡರ್, ನೆಕ್, ಫ್ರಂಟ್ ಕ್ರಾಸ್, ಆರ್ಮೋಲ್ ಎಲ್ಲ ಸಿಕ್ಕಿದೆ. ಈಗ ನೆಕ್ಸ್ಟ್ ನಾವು ಬ್ಯಾಕ್ ಕೆಳಗೆ ಡೌನ್ ಬರೋಣ. ಇಲ್ಲಿಂದ ನಾನು 4 ಇಂಚ್ ತೊಗೊಂಡಿದ್ದೀನಿ. ಇಲ್ಲಿ ನಾನು 3.5 ಇಂಚ್ ಮಾರ್ಕ್ ಮಾಡ್ತೀನಿ. ಇಲ್ಲಿಂದ 2.5ಗೆ 1/2 ಇಂಚ್ ನಾನು ಮೈನಸ್ ಮಾಡ್ತಾ ಬಂದಿದ್ದೀನಿ. ಓಕೆ. ಇಲ್ಲಿ ನಾನು 4 ಇಂಚಷ್ಟು ಕೊಟ್ಟಿದ್ದೀನಿ. 36 ಸೈಜ್ ಇರೋದ್ರಿಂದ ನಾನು 4 ಇಂಚಷ್ಟು ಗ್ಯಾಪ್ ಬಿಟ್ಟಿದ್ದೀನಿ. ಓಕೆ. ಈ 4 ಇಂಚ್ ಆಯಿತು. ಈಗ ನನಗೆ ಇಲ್ಲಿಂದ ಒಂದು ಸ್ಟ್ರೈಟ್ ಲೈನ್ ಡ್ರಾ ಮಾಡೋಣ. ಇಲ್ಲಿಂದ ಇಲ್ಲಿಗೆ ಒಂದು ಸ್ಟ್ರೈಟ್ ಲೈನ್. ಓಕೆ. ಈಗ ಈ ಸ್ಟ್ರೈಟ್ ಲೈನಲ್ಲಿ ನನಗೆ 6 ಬಂದಿದೆ. ಈ 6ನ ನಾನು ಆಫ್ ಮಾಡ್ತೀನಿ. ಇಲ್ಲಿಂದ 6 ಅಂದರೆ 3 ಇಂಚ್ಗೆ. ಓಕೆ. ಈ 6ಅಲ್ಲಿ ನಾನು ಮತ್ತೆ ಇದರಲ್ಲಿ ನಾನು 3 ಇಂಚಲ್ಲಿ ಮತ್ತೆ ಆಫ್ ಮಾಡಿದಾಗ ನನಗೆ 1.5, ಇಲ್ಲಿ ನನಗೆ 3ಅಲ್ಲಿ 1.5 ಇಂಚ್ ಬರುತ್ತೆ. ಇಲ್ಲಿ ನಾನು 1/2 ಇಂಚಷ್ಟು, 1/2 ಇಂಚ್, ಇಲ್ಲಿ 25 ಇಂಚಷ್ಟು ಕೊಟ್ಟು ಇಲ್ಲಿಂದ ನಾನು ಸ್ಟ್ರೈಟ್ ಲೈನ್ ಬಂದು ಇಲ್ಲಿಂದ ನಾನು ಶೇಪ್ ಡ್ರಾ ಮಾಡ್ತಾಯಿದ್ದೀನಿ.
ಓಕೆ ಓಕೆ. ಈಗ ಇಲ್ಲಿ 6 ಇಂಚಸ್ ಬಂದಿದೆ, ಇಲ್ಲೂ 6 ಇಂಚ್ ಬಂದಿದೆಯಾ ಅಂತ ನಾನು ಚೆಕ್ ಮಾಡ್ತೇನೆ. ಎಲ್ಲಿಗೆ 6 ಇಂಚ್ ಬರುತ್ತೋ ಅಲ್ಲಿಗೆ ನಾನು ಒಂದು ಮಾರ್ಕ್ ಮಾಡಿ ಒಂದು ಲೈನ್ ಡ್ರಾ ಮಾಡ್ತೀನಿ. ಓಕೆ, ಒಂದು ಲೈನ್ ಡ್ರಾ ಮಾಡಿದ್ದೀನಿ. ನನಗಿವಾಗ ಈ ನಾನು ಶೇಪ್ ಕೊಡ್ತಾ ಇದ್ದೀನಿ. ಓಕೆ, ಇವಾಗ ನಾನು ವೇಸ್ಟ್ನ ಚೆಕ್ ಮಾಡಬೇಕು. ಇಲ್ಲಿಂದ 2.5 ಇಲ್ಲಿಂದ ಮೈನಸ್ ಮಾಡಿ 8.2 ಬರಬೇಕು. ಇಲ್ಲಿಂದ ನನಗೆ 275 ಸಿಕ್ಕಿದೆ. ಈ 275ನ ನಾನು ಇಲ್ಲಿಂದ ಈ 275ನ ನಾನು ಇಲ್ಲಿ ಮೈನಸ್ ಮಾಡಿ ಇಲ್ಲಿಗೆ ಆ್ಯಡ್ ಮಾಡಿದ್ದೀನಿ. ಇಲ್ಲಿಗೆ ನನಗೆ 8.25 ನನಗೆ ವೇಸ್ಟ್ ಮಾರ್ಕ್ ಸಿಕ್ತು. ನೆಕ್ಸ್ಟ್ ಒಂದು ಏನಂದರೆ ಬ್ಯಾಕಲ್ಲಿ ನಮಗೆ ಸೈಡ್ ಜಾಯಿನ್ ಮಾಡಬೇಕಾದ್ರೆ ಅಪ್ ಡೌನ್ ಬರ್ತಾ ಇರಲಿ ಅಂತ ಇಲ್ಲಿಂದ ನಾನು ಇಲ್ಲಿಗೆ ಚೆಕ್ ಮಾಡ್ತಾಯಿದ್ದೀನಿ. ಇಲ್ಲಿಂದ 575 ಇದೆ, ಹಾಗೆ ಇಲ್ಲೂ ಸೇಮ್ 575ಗೆ ಒಂದು ಮಾರ್ಕ್ ಮಾಡ್ತಾಯಿದ್ದೀನಿ. ಇಲ್ಲಿಂದ ನಾನು 1/2 ಇಂಚ್ ಡೌನ್ ತೊಗೊಂಡಿದ್ದೀನಲ್ವ, ಇಲ್ಲಿಂದ 1.5 ಇಂಚ್, ಇಲ್ಲಿ 1.5 ಇಂಚ್ ನಾನು ಮಾರ್ಕ್ ಮಾಡ್ಕೊತೀನಿ. ಓಕೆ, ಈಗ ನನಗೆ ಇಲ್ಲಿ ಎಷ್ಟು ಬಂದಿದೆಯೋ ಇಲ್ಲೂ ಅಷ್ಟೇ ಇರಬೇಕು, ಇಲ್ಲಿ ಎಷ್ಟಿದೆಯೋ ಇಲ್ಲೂ ಅಷ್ಟೇ ಇರಬೇಕು. ಓಕೆ, ನೆಕ್ಸ್ಟ್ ಈಗ ನಾನು ಡಾಟ್ ಪಾಯಿಂಟ್ ಇದೆಲ್ಲ, ಈ ಡಾಟ್ ಪಾಯಿಂಟ್ನಿಂದ ನಾನು ಸೆಂಟರ್ ಪಾಯಿಂಟ್ಗೆ 3 ಇಂಚಸ್ ಒಂದು ಮಾರ್ಕ್ ಮಾಡ್ತಿದ್ದೀನಿ. 3 ಇಂಚಸ್ಸಿಂದ 1/2 ಇಂಚ್, ಇಲ್ಲಿ 25, ಇಲ್ಲಿ 25, ಟೋಟಲ್ 1/2 ಇಂಚ್. ಟೋಟಲ್ 1/2 ಇಂಚ್ ನಾನಿಲ್ಲಿ ಕೊಡ್ತಾಯಿದ್ದೀನಿ. ಓಕೆ, ಓಕೆ, ಇಲ್ಲಿಂದ ನಾನು ಚೆಸ್ಟ್ ಕೌಂಟ್ ಮಾಡೋಣ. ಓಕೆ, ವೇಸ್ಟ್ ಚೆಕ್ ಮಾಡಿದಾಯಿತು, ಚೆಸ್ಟ್ ಚೆಕ್ ಮಾಡೋಣ. ಇಲ್ಲಿಂದ 4 ಇಂಚ್, ಇಲ್ಲಿಂದ 4 ಇಂಚ್, 10, 25 ಪ್ಲಸ್ ನಮಗೆ 21.5, 20.5 ಬಂದಿದೆ. 21.5 ಫ್ರಂಟ್, ಬ್ಯಾಕ್ ಬಂದು 17.5, ಟೋಟಲ್ ನಮಗೆ 38 ಇಂಚ್. ನಮ್ಮ ಫ್ರಂಟ್ ಎಷ್ಟು 38 ಇಂಚ್ ನಮಗೆ ಫ್ರಂಟ್ ಬಂದಿದೆ. ಈ ರೀತಿ ಮೆಜರ್ಮೆಂಟ್ ಮಾಡೋದ್ರಿಂದ ಬ್ಲೌಸ್ ಫಿಟ್ಟಿಂಗ್ ಪರ್ಫೆಕ್ಟಾಗಿ ಕೂತ್ಕೊಳ್ಳುತ್ತೆ. ಈಗ ನಾನು ಆಗಿದೆ ಎಲ್ಲ ಹೇಳ್ಕೊಟ್ಟಿದ್ದೀನಿ. ಈಗ ನಾನು ಕಟಿಂಗ್ನ ಹೇಳ್ಕೊಡ್ತೇನೆ. ಓಕೆ, ಇಲ್ಲಿಂದ ನಾನು ಇವಾಗ ಕಟಿಂಗ್ ಮಾಡಬೇಕಾದ್ರೆ ಈ ಲೈನ್ ಇದೆಯಲ್ಲ, ಈ ಲೈನ್ ಮೇಲೆ ನಾನು ಯಾವುದು ರೀತಿ ಕಟಿಂಗ್ ಮಾಡೋದಿಲ್ಲ. ಕೆಳಗೆ 1/2 ಇಂಚ್ ಕೆಳಗೆ ನಾನು ಕಟಿಂಗ್ ಮಾಡ್ತೀನಿ. ಓಕೆ, ಪರ್ಫೆಕ್ಟಾಗಿ ಜಾಸ್ತಿನೂ ಇರಬಾರ್ದು, ಕಮ್ಮಿನೂ ಇರಬಾರ್ದು, 1/2 ಇಂಚಷ್ಟು ನಾವು ಮಾರ್ಕಿಂಗ್ ಮಾಡ್ಕೋಬೇಕಾಗುತ್ತೆ. ಓಕೆ, ಈ ಶೋಲ್ಡರಿಂದ ನಾನು ಸ್ವಲ್ಪ ಎಕ್ಸ್ಟ್ರಾ ಮಾರ್ಕಿಂಗ್ ಬಿಡ್ತಾ ಇದ್ದೀನಿ. ಓಕೆ, ನೆಕ್ಸ್ಟ್ ನಾನು ಫ್ರಂಟ್ ಇಲ್ಲಿಂದ ಓಕೆ, ಇಲ್ಲಿಂದ 1/2 ಇಂಚ್ ಶೇಪಲ್ಲಿ ಫ್ರಂಟ್ ಪಾರ್ಟ್. ನೆಕ್ಸ್ಟ್ ಈಗ ಈ ಪಾರ್ಟ್ನ
ಈ ರೀತಿ ನಮಗೆ ಫ್ರಂಟ್ ಪಾರ್ಟ್ ಬ್ಯಾಕ್ ಪಾರ್ಟ್ ರೆಡಿ ಇದೆ. ಓಕೆ, ಸಾರಿ, ಫ್ರಂಟ್ ರೆಡಿ ಇದೆ. ಇಲ್ಲಿಂದ ನಾವು ಹೀಗೆ ಜಾಯಿಂಟ್ ಮಾಡ್ಬೋದು. ಓಕೆ, ಈಗ ನಾನು ಇಲ್ಲಿಗೆ ಈ ಡಾಟಿಂದ ಒಂದು ಮ್ಯಾಚ್, ಇಲ್ಲಿಂದ ಒಂದು ಮ್ಯಾಚ್, ನೆಕ್ಸ್ಟ್ ಇಲ್ಲಿಂದ ಇಲ್ಲಿಗೆ, ಇಲ್ಲಿಂದ ಹೀಗೆ. ಓಕೆ, ಈ ಮ್ಯಾಚ್ ನಾನು ಮಾಡೋದ್ರಿಂದ ಸ್ಟಿಚಿಂಗ್ ಇಲ್ಲಿಗೆ ಡಾಟ್ ಪಾಯಿಂಟ್ ಇಲ್ಲಿ ಕರೆಕ್ಟಾಗಿ ಕುತ್ಕೊಳ್ಳೋದ್ರಿಂದ ಶೇಪ್ ಅನ್ನೋದು ಸರಿಯಾಗಿ ಕುತ್ಕೊಳ್ಳುತ್ತೆ. ಓಕೆ, ಈಗ ನಾವು ಬ್ಯಾಕ್ ಕಟಿಂಗ್ ಮಾಡೋಣ. ಸೇಮ್ 1/2 ಇಂಚ್ ಇದು 1/2 ಇಂಚ್ ಅಷ್ಟೇ ನಾವು ಎಕ್ಸ್ಟ್ರಾ ತಗೊಂಡು ಓಕೆ. ಈಗಿಲ್ಲಿ ನಾವೊಂದು ಮ್ಯಾಚ್ ಮಾಡೋಣ, ಮತ್ತು ಇಲ್ಲಿ ಹಾಗೂ ಈ ಥರ ಡಾಟ್ ಪಾಯಿಂಟ್ಸಲ್ಲಿ, ಈ ಥರ ಡಾಟ್ ಪಾಯಿಂಟ್ಸಲ್ಲಿ. ಓಕೆ, ಓಕೆ, ಇದಕ್ಕೆ ನಾನೀಗ ವೀಲರನ್ನು ಯೂಸ್ ಮಾಡ್ತಾಯಿದ್ದೀನಿ. ಇದು ಯೂಸ್ ಮಾಡೋದ್ರಿಂದ ಈಗ ಈ ಪಾಯಿಂಟಲ್ಲಿ ನಾನು ಮಾರ್ಕಿಂಗ್ ಮಾಡಿದ್ದೀನಿ, ನನಗೆ ಬ್ಯಾಕ್ ಸೈಡಲ್ಲಿ ಮಾರ್ಕಿಂಗ್ ಕಾಣ್ತಿಲ್ಲ. ಈ ರೀತಿ ನಾನು ವೀಲರಲ್ಲಿ ಇದರಲ್ಲಿ ಪ್ರೆಸ್ ಮಾಡಿ ಮಾರ್ಕ್ ಮಾಡೋದ್ರಿಂದ ನಿಮಗೆ ಬ್ಯಾಕ್ ಸೈಡ್ ಮಾರ್ಕ್ ಕಾಣುತ್ತೆ. ನೀವು ಈ ಮಾರ್ಕನ್ನು ನೀವು ಈ ಥರ ಲೈನ್ ಮಾಡ್ಬೋದು, ಇದು ನಿಮಗೆ ಯೂಸ್ ಆಗುತ್ತೆ. ಓಕೆ, ನಾನು ಬ್ಯಾಕ್ ಲೈನಲ್ಲಿ ಡಾಟಲ್ಲಿ ಓಕೆ, ಈ ಡಾಟ್ನ ನಾನು ಇಲ್ಲಿಂದ, ಇದು ನನಗೆ ಸ್ಟಿಚಿಂಗ್ಗೆ ತುಂಬ ಹೆಲ್ಪ್ ಆಗುತ್ತೆ. ಓಕೆ, ಈಗ ಶೇಪಲ್ಲಿ ಇದು ಸೇಮ್ ನಾನು 1/2 ಇಂಚ್ ಬ್ಯಾಕ್ ಪಾಯಿಂಟ್, ಹಾಗೆ ಇಲ್ಲಿ ಕೂಡ ಫ್ರಂಟಲ್ಲಿ ಕೂಡ ಓಕೆ. ನಮ್ಮ ಫ್ರಂಟ್ ಬ್ಯಾಕ್ ರೆಡಿ ಆಗಿದೆ. ನೆಕ್ಸ್ಟ್ ಇವಾಗ ನಾವು ಸ್ಲೀವ್ ಮಾರ್ಕಿಂಗ್ ನೋಡೋಣ.